ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು. ಕೆಡಿಸದಿರು ಈ ಹೆಸರ, ಈ ಹೆಸರ. ಏನಿದು ಕಾಂತ, ಏನಿದು? ಯಾಕೆ ಈ ತರ ಆಗೋಯ್ತಾ? ನನಗೆ ಇಷ್ಟ ಆಗಲ್ಲ, ನನಗೆ ಇಷ್ಟ ಆಗಲ್ಲ. ಕನ್ನಡಿಗರೆಲ್ಲ ಒಂದಾಗಿ ಬನ್ನಿ, ಕನ್ನಡ ನಾಡು ನುಡಿ ಕಟ್ಟಿ ಬೆಳೆಸೋಣ, ಉಳಿಸೋಣ. ಕನ್ನಡದ ಏಳಿಗೆಗೆ ಶ್ರಮಿಸೋಣ, ಕನ್ನಡ ಪರ ಪ್ರಗತಿ ಪರ ಕೈಂಕರ್ಯಗಳನ್ನ ಮಾಡೋಣ. ಒಟ್ನಲ್ಲಿ ಒಟ್ಟಾಗಿ ಬಾಳೋಣ ಅಂತ ನಮ್ಮ ಕನ್ನಡ ನಾಡಿನ ಸಮಸ್ತ ಜನರಲ್ಲೇ ವಿನಂತಿ ಮಾಡ್ತಾ ಇದ್ದೀನಿ ಕಾಂತ, ವಿನಂತಿ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ ಕಾಂತ ನಿನಗೆ, ಯಾಕೆ ಗೊತ್ತಾ? ಇವತ್ತು ಇದ್ದಕ್ಕಿದ್ದಂತೆ ಕನ್ನಡ ನಾಡು ನುಡಿ ನೆಲ ಜಲದ ಬಗ್ಗೆ ಮಾತನಾಡಿ ನನ್ನ ತಲೆ ತಿಂತಾ ಇದ್ದಾನಲ್ಲ ಅಂತೀಯ ನೀನು. ಮೂರ್ಖ ಶಿಖಾಮಣಿ ನೀನು, ದಡ್ಡ ಮೂರ್ಖ ಶಿಖಾಮಣಿ. ಗೊತ್ತಾ ಕಾಂತ ನಿನಗೆ, ಇವತ್ತು ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ದಿನ. ಕನ್ನಡಿಗರಾದ ನಾವೆಲ್ಲರೂ ಕನ್ನಡ ತಾಯಿ ಭುವನೇಶ್ವರಿ ತಾಯಿಯನ್ನ ನೆನೆದು ಆರಾಧಿಸುವ ದಿನ ಇವತ್ತು. ಅದೆಲ್ಲ ಇರ್ಲಿ, ನಾನು ಬೆಂಗಳೂರಿನಲ್ಲೇ ಇರ್ಲಿ, ಎಲ್ಲ ಇರ್ಲಿ, ಎಲ್ಲೇ ಹೋಗ್ಲಿ, ಅಲ್ಲಿ ಯಾರೋ ಒಬ್ರು ತಮಿಳ್ನಲ್ಲಿ ಮಾತಾಡ್ತಾ ಇರ್ತಾರೆ. ಯಾಕಪ್ಪ ತಮಿಳ್ನಲ್ಲಿ ಮಾತಾಡ್ತಾ ಇದೀಯ ಅಂದ್ರೆ, ನಾವು ತಮಿಳ್ನಾಡೋರು ಅಂತ ಹೇಳ್ತಾರೆ. ತೆಲುಗು ಮಾತಾಡೋರನ್ನ ಹೋಗಿ ಕೇಳಿದ್ರೆ ನಾವು ಆಂಧ್ರದವರು ಅಂತ ಉತ್ತರ ನೀಡ್ತಾರೆ. ಇನ್ನು ಕೇರಳದವ್ರನ್ನ ವಿಚಾರಿಸಿದ್ರೆ ಸ್ವಾಮಿ ನಾವು ಮಲಯಾಳಿ ಕುಟೀಸ್ ಅಂತಾರೆ. ಇವ್ರ ವಿಷಯ ಬಿಟ್ಟಾಕೋಕಂತ ಬಿಟ್ಟಾಕ. ಮುಂದೆ ಮಹಾತ್ಮ ಗಾಂಧಿ ರಸ್ತೆಗೆ ಹೋಗಿ ಅಲ್ಲಿ ಆಂಗ್ಲ ಭಾಷೆನಲ್ಲಿ ಮಾತಾಡೋರ್ನ ಕಂಡು ಸ್ವಾಮಿ ತಾವು ವಿದೇಶದವರ ಅಂತ ಕೇಳಿದ್ರೆ ಅವರು ನನಗೆ ಉತ್ತರ ಕೊಟ್ರಲ್ಲ ಕಾಂತ, ನಾವು ಇಲ್ಲೇ ಬೆಂಗಳೂರಿನಲ್ಲಿರೋ ಕೆಂಗೇರಿಯವರು ಕಣಪ್ಪ ಅಂತ. ಈ ಉತ್ತರನ ಕೇಳಿಸ್ಕೊಂತಿದಂಗೆ ನನ್ನ ತಲೆ ಗಿರ್ರಂತ ತಿರುಗ್ಬಿಡ್ತಲ್ಲ ಕಾಂತ, ಏನ್ ಮಾಡೋದ? ಹೆಂಗಾಗಿರ್ಬೇಡ ನನಗೆ ಹೇಳೋ. ಯಾಕೆ ಹಿಂಗಾಗೋಯ್ತು ನಮ್ಮ ಕರ್ನಾಟಕ ಕಾಂತ, ಯಾಕೆ ಹಿಂಗಾಗೋಯ್ತು? ಇಂಥ ಸಾಂಸ್ಕೃತಿಕ ನೆಲೆ ಬೇಡೋ ಕರ್ನಾಟಕದಲ್ಲಿ ಯಾಕೆ ಹಿಂಗಾಯ್ತು ಅಂತಾನೆ ಗೊತ್ತಿಲ್ಲ. ಕನ್ನಡ ನಾಡಲ್ಲಿ ಹೊಟ್ಟೆ ಕಾವೇರಿ ತಾಯಿ ನೀರು ಕೊಡದು, ಕನ್ನಡದ ಅನ್ನ ತಿಂದು, ಕನ್ನಡದ ಉಸಿರಾಡಿ, ಕನ್ನಡ ನಾಡಿನಲ್ಲಿ ಕಲಿತು ಈಗ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇರೋರು ಅಪರೂಪಕ್ಕೆ ಸಿಕ್ಕಾಗ ಕನ್ನಡದಲ್ಲೇ ಮಾತನಾಡ್ತಾರೆ. ಅಕ್ಕ ಸಮ್ಮೇಳನ ಮಾಡಿ ನಮ್ಮ JP ರಾಜರತ್ನಂ ಹಾಡ್ ಹೇಳಿ ಖುಷಿಯಿಂದ ಕುಣಿತಾರೆ, ನಲಿತಾರೆ. ಆದ್ರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಹಳ್ಳಿಗಳಲ್ಲಿ ಬಂದು ಬೆಂಗಳೂರಿನಲ್ಲಿ ನೆಲೆಸಿರೋರು ಇಷ್ಟಪಟ್ಟು ಕನ್ನಡ ಮಾತನಾಡೋದ್ ಬಿಟ್ಟು ಕಷ್ಟಪಟ್ಟು ಆಂಗ್ಲ ಭಾಷೆನಲ್ಲಿ ಮಾತಾಡ್ತಾರೆ. ಹಳ್ಳಿನಲ್ಲಿ ಅಡಿಕೆಲೆ ಹಾಕೊಳ್ಳೋರು ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಾರೆ, ಗಲ್ಲಿಲಿ ಇರೋರು ಆಂಗ್ಲ ಭಾಷೆನಲ್ಲಿ ಮಾತಾಡ್ತಾರೆ. 10ನೇ ತರಗತಿಯಲ್ಲಿ ನಪಾಸಾಗಿ ಪೀಣ್ಯ ಕಾರ್ಖಾನೆಯಲ್ಲಿ ಕೆಲಸ ಮಾಡೋರು ಆಂಗ್ಲ ಭಾಷೆನಲ್ಲಿ ಮಾತಾಡ್ತಾರೆ. ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡೋರು ಆಂಗ್ಲ ಭಾಷೆನಲ್ಲೇ ಮಾತಾಡ್ತಾರೆ. ಬರ್ದೇ ಇದ್ರು ಕಿತ್ತೋಗಿರೋ ಆಂಗ್ಲ ಭಾಷೆನಲ್ಲೇ ಮಾತಾಡ್ತಾರೆ, ಮಾತನಾಡಿ ಶೋಕಿ ಮಾಡ್ತಾರೆ. ಚಂದವಾಗಿ ಅಂದವಾಗಿ ಮುದ್ದಾದ ಕನ್ನಡದಲ್ಲಿ ಮಾತನಾಡೋದ್ ಬಿಟ್ಟು ಇಂಥವ್ರನ್ನ ಯಾವ ಮೋರಿಗೆ ಹಾಕ್ಬೇಕು ಹೇಳೋ ಕಾಂತ ನೀನು? ಏನ್ ಕಾಂತ ಇದಲ್ಲ, ನನಗಿಷ್ಟ ಆಗಲ್ಲ, ಇದು ಸ್ವಲ್ಪನೂ ಇಷ್ಟ ಆಗಲ್ಲ. ಇದು ನಮ್ಮ ಜನಸಾಮಾನ್ಯರ ಭಾಷೆ ಗೋಳು ಬಿಠಾಕ. ಆದ್ರೆ ನಿನಗ್ ಗೊತ್ತಾ, ತಮಿಳುನಾಡಿನ ರಾಜಕಾರಣಿಗಳು ಇವತ್ತಿಗೂ ಕೂಡ ಲೋಕಸಭೆಯಲ್ಲಿ ಮೇಜಿಗೆ ಹೋಗಿ ಕೂತು ತಮಿಳ್ನಲ್ಲೇ ಮಾತಾಡ್ತಾರೆ. ಆದ್ರೆ ನಮ್ಮವರು ಆಂಗ್ಲ ಭಾಷೆ ಬರದೇ ಇದ್ರು ಪರವಾಗಿಲ್ಲ, ಅಪ್ಪಿ ತಪ್ಪಿನೂ ಕನ್ನಡ ಮಾತಾಡಲ್ಲ ಕಾಂತ, ಕನ್ನಡ ಮಾತಾಡಲ್ಲ. ನಾವು ಕನ್ನಡದವರು ಅಂತ ಅವ್ರು ಹೇಳ್ಕೊಳ್ಳೋದೇ ಇಲ್ಲ ಕಾಂತ. ಏನ್ ಕರ್ಮ ಕನ್ನಡಿಗರದು? ಏನಿದೆಲ್ಲ ಅನಿಷ್ಟ ಕಾಂತ, ಏನಿದು ಇದೆಲ್ಲ ನನಗಿಷ್ಟ ಆಗಲ್ಲ, ಸ್ವಲ್ಪನೂ ಇಷ್ಟ ಆಗಲ್ಲ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರೆಲ್ಲ. ಕನ್ನಡ ಭಾಷೆನೇ ನನ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ. ಈ ಮಣ್ಣಂದ್ರೆ ಚಿನ್ನ, ಇಲ್ಲಿ ಹುಟ್ಟೋನೂರನ್ನ. ನಡೆ ಚಂದ, ನುಡಿ ಚಂದ, ಜನ ಚಂದ 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 ಗೆಳೆಯ. ಆಯ್ತು ಬಾಕಂತ, ನಮ್ಮ ಕನ್ನಡ ನಾಡು ನುಡಿ ಜಲ ನೆಲದ ಬಗ್ಗೆ ಮತ್ತೆ ನಾಳೆ ಹೇಳ್ತೀನಿ. ಇವತ್ತಿಗೆ ಇಷ್ಟು ಸಾಕು, ಸಿಕ್ಕಾಪಟ್ಟೆ ಹಶ್ವಾಗ್ತಾ ಇದೆ. ನನ್ನ ದ್ವಿಚಕ್ರ ವಾಹನವನ್ನ ಈಚೆ ತೆಗಿತೀನಿ. ಮಲ್ಲೇಶ್ವರದ 18ನೇ ತಿರುವಿನಲ್ಲಿರೋ ನಮ್ಮ ಪ್ರದೀಪ್ ಹೆಗಡೆ ಅವರ ವೀಣಾ ಫಲಹಾರ ಮಂದಿರಕ್ಕೆ ಹೋಗಿ ಬಿಸಿ ಬಿಸಿ ತೂತ್ವಡೆ ಹಂಗೇನೆ ಕೇಸರಿ ಬಾತೋನು ತಿನ್ಕೊಂಬರೋಣ. ನಡೆ ಕಾಂತ ನಡೆ.